ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ನಾವು ಒಂದು ಗಂಭೀರವಾದ ಸವಾಲನ್ನು ಎದುರಿಸ್ತಿದ್ದೇವೆ. ಅದೇನಂದ್ರೆ, ಇಂದಿನ ಯುವಕರು, ಅದರಲ್ಲೂ ಹದಿಹರೆಯದವರು, ಯಾಕೆ ತಮ್ಮ ಮನೆಯನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ? ಬನ್ನಿ, ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿಯವರ ಜ್ಞಾನದ ಬೆಳಕಿನಲ್ಲಿ ಈ ಸಮಸ್ಯೆಯ ಮೂಲ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರವೇನು ಅನ್ನೋದನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ ಅಲ್ವಾ? ಮಕ್ಕಳಿಗೆ ಅತ್ಯಂತ ಸುರಕ್ಷಿತವಾಗಿರಬೇಕಾದ ಜಾಗ ಅಂದ್ರೆ ಅದು ಮನೆ. ಆದರೆ ಅದೇ ಮನೆ ಅವರಿಗೆ ಯಾಕೆ ಒಂದು ಬಂಧನದ ಹಾಗೆ ಕಾಣಿಸುತ್ತೆ? ಅವರನ್ನು ಮನೆಯಿಂದ ಹೊರಗೆ ತಳ್ಳುತ್ತಿರುವ ಶಕ್ತಿಗಳು ಯಾವುವು? ಹಾಗೆ ಹೊರಗಿನ ಪ್ರಪಂಚದಲ್ಲಿ ಅವರನ್ನು ಅಷ್ಟೊಂದು ಸೆಳೆಯುತ್ತಿರೋ ಆಕರ್ಷಣೆಗಳಾದ್ರೂ ಏನು? ಬನ್ನಿ, ಇದರ ಹಿಂದಿರುವ ಮನಸ್ಥಿತಿಯನ್ನು ಸ್ವಲ್ಪ ಆಳವಾಗಿ ನೋಡೋಣ. ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಯ ಬೇರುಗಳನ್ನು ಹುಡುಕ್ತಾ ಹೋದ್ರೆ ನಾವು ಬಂದು ನಿಲ್ಲೋದು ಮನೆ ಹೊಸ್ತಿಲ್ಲಲ್ಲೇ. ಹೊರಗಿನ ಪ್ರಪಂಚ ಮಕ್ಕಳನ್ನ ತನ್ನ ಕಡೆಗೆ ಸೆಳೆಯೋದಕ್ಕಿಂತ ಮುಂಚೆ ಮನೆಯೊಳಗಿನ ವಾತಾವರಣ ಅವರನ್ನು ಹೊರಗೆ ದೂಡಲು ಶುರು ಮಾಡಿರುತ್ತೆ. ಆಚಾರ್ಯಜಿಯರ ಈ ಒಂದು ಮಾತು ಸಮಸ್ಯೆಯ ಹೃದಯವನ್ನೇ ನೇರವಾಗಿ ಮುಟ್ಟುತ್ತೆ. ಮಕ್ಕಳಿಗೆ ಬರೀ ಊಟ ಬಟ್ಟೆ ಕೊಟ್ರೆ ಸಾಲ್ದು, ಅವರ ಹೃದಯವನ್ನು ಪ್ರೀತಿಯಿಂದ ತುಂಬಿಸ್ಬೇಕು. ಅವರಿಗೆ ಸಿಗಬೇಕಾದ ಗಮನ, ಅಕ್ಕರೆ, ಮೆಚ್ಚುಗೆ ಸಿಗದೇ ಇದ್ದಾಗ ಅವರ ಮನಸ್ಸಿನ ಮೇಲೆ ಆಗುವ ಗಾಯ ಅವರನ್ನು ಮನೆಯಿಂದ ಮಾನಸಿಕವಾಗಿ ದೂರ ಮಾಡಿಬಿಡುತ್ತೆ. ಯೋಚನೆ ಮಾಡಿ, ಮನೆಯಲ್ಲಿ ಪ್ರೀತಿಯ ಕೊರತೆಯಾದಾಗ ಮಗು ತನ್ನದೇ ಕುಟುಂಬದಲ್ಲಿ ಒಬ್ಬ ಅನ್ಯ ವ್ಯಕ್ತಿಯಂತೆ ಭಾವಿಸಲು ಶುರು ಮಾಡುತ್ತೆ. ಈ ರೀತಿ ಪರಕೀಯತೆಯ ಭಾವನೆ ಬಂದಾಗ ತಮಗೆ ಬೇಕಾದ ಪ್ರೀತಿ, ಮೆಚ್ಚುಗೆಯನ್ನು ಹೊರಗಿನ ಪ್ರಪಂಚದಲ್ಲಿ ಹುಡುಕಲು ಶುರು ಮಾಡ್ತಾರೆ. ಹೊರಗಿನ ಪ್ರಪಂಚ ಎಷ್ಟೇ ಅಪಾಯಕಾರಿ ಅಂತ ಗೊತ್ತಿದ್ರೂ ಮನೆಯೊಳಗಿನ ಒಂಟಿತಲಕ್ಕಿಂತ ಅದೇ ಅವ್ರಿಗೆ ಉತ್ತಮ ಅಂತ ಅನ್ಸಿಬಿಡಬಹುದು. ಇಲ್ಲಿ ಒಂದು ತುಂಬಾನೇ ವಿಚಿತ್ರವಾದ ವಿಷಯ ಇದೆ ಗೊತ್ತಾ? ಕೇವಲ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡೋದು ಮಾತ್ರ ಅಲ್ಲ, ಅದರ ತದ್ವಿರುದ್ಧವಾದ ನಡವಳಿಕೆ ಕೂಡ ಅಷ್ಟೇ ಅಪಾಯಕಾರಿಯಾಗ್ಬೋದು. ಅಂದ್ರೆ ಪೋಷಕರ ಎರಡು ತೀರಾ ವಿಭಿನ್ನವಾದ ಶೈಲಿಗಳು ಹೇಗೆ ಒಂದೇ ರೀತಿಯ ಕೆಟ್ಟ ಪರಿಣಾಮವನ್ನುಂಟು ಮಾಡಬಹುದು ಅನ್ನೋದನ್ನ ಈಗ ನೋಡೋಣ. ಅಂದ್ರೆ ನೋಡಿ, ಒಂದು ಕಡೆ ನಿರ್ಲಕ್ಷ್ಯದಿಂದ ಮಗು ತಿರಸ್ಕಾರಕ್ಕೆ ಒಳಗಾದರೆ, ಇನ್ನೊಂದು ಕಡೆ ಅತಿಯಾದ ಮುದ್ದಿನಿಂದ ಅವರಿಲ್ಲಿ ಹೋರಾಟ ಮಾಡುವ ಮನೋಭಾವವೇ ಸತ್ತೋಗತ್ತೆ. ಅವರು ಕೇಳಿದನ್ನೆಲ್ಲ ಕೊಡಿಸ್ತಾ ಹೋದರೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಕಲೆಯನ್ನ ಅವರು ಕಲಿಯೋದೇ ಇಲ್ಲ. ಕೊನೆಗೆ ಈ ಎರಡೂ ದಾರಿಗಳು ಮಕ್ಕಳನ್ನು ಜೀವನದ ಸವಾಲುಗಳನ್ನು ಎದುರಿಸಲು ಅಸಮರ್ಥರನ್ನಾಗಿ ಮಾಡುತ್ತವೆ. ನೋಡಿ, ಇದೇ ಸಮಸ್ಯೆಯ ತಿರುಳು. ಮಕ್ಕಳಲ್ಲಿ ಮಾನಸಿಕ ಸ್ಥೈರ್ಯವನ್ನೇ ಬೆಳೆಸದಿದ್ದಾಗ ಜೀವನದ ಬರುವ ಸಣ್ಣಪುಟ್ಟ ಅಡೆತಡೆಗಳು ಕೂಡ ಅವರಿಗೆ ದೊಡ್ಡ ಪರ್ವತದಾಗೆ ಕಾಣಿಸುತ್ತೆ. ಆಗ ಅದರಿಂದ ತಪ್ಪಿಸ್ಕೊಳ್ಳೋದೇ ಅವರಿಗಿರುವ ಏಕೈಕ ದಾರಿ ಅಂತ ಅನಿಸ್ಬಿಡುತ್ತೆ. ಸರಿ, ಇದುವರೆಗೂ ನಾವು ಮನೆಯೊಳಗಿನ ಪುಷ್ ಫ್ಯಾಕ್ಟರ್ಸ್ ಅಂದ್ರೆ ಮಕ್ಕಳನ್ನು ಮನೆಯಿಂದ ಹೊರಗೆ ತಳ್ಳುವ ಅಂಶಗಳ ಬಗ್ಗೆ ನೋಡಿರ್ವಿ. ಈಗ ಮನೆಯ ಹೊರಗಿನ ಪುಲ್ ಫ್ಯಾಕ್ಟರ್ಸ್ ಅಂದ್ರೆ ಮಕ್ಕಳನ್ನು ಒಂದು ಮಾಯಾಲೋಕದ ಕಡೆಗೆ ಸೆಳೆಯುವ ಅಂಶಗಳ ಬಗ್ಗೆ ಗಮನ ಹರಿಸೋಣ. ಈ ಸಿನಿಮಾ, ಇಂಟರ್ನೆಟ್, ದೊಡ್ಡ ದೊಡ್ಡ ನಗರಗಳ ಮಿನುಗು ಇದೆಲ್ಲವೂ ಮಕ್ಕಳ ಮುಂದೆ ಒಂದು ಮಾಯಾಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತವೆ. ರಾತ್ರೋರಾತ್ರಿ ಹೀರೋ ಆಗುವ ಕನಸು, ಸುಲಭವಾಗಿ ಸಿಗುವ ಹಣ, ಮಿತಿಯಿಲ್ಲದ ಖ್ಯಾತಿ, ಈ ಸುಂದರವಾದ ಭ್ರಮೆಗಳು ಅವರನ್ನು ತಮ್ಮ ನಿಜವಾದ ಜೀವನದಿಂದ ದೂರ ಮಾಡುತ್ತವೆ. ಈ ಭ್ರಮೆಗಳ ಸೆಳೆತ ಎಷ್ಟೊಂದು ಶಕ್ತಿಯುತವಾಗಿರುತ್ತೆ ಅಂದ್ರೆ ಅವರಿಗೆ ತಮ್ಮ ಕುಟುಂಬದ ಪ್ರೀತಿ, ನೈತಿಕತೆ, ಜವಾಬ್ದಾರಿ ಇದೆಲ್ಲವೂ ಒಂದು ಸಂಕೋಲೆಯ ಹಾಗೆ ಕಾಣಿಸಲು ಶುರುವಾಗುತ್ತೆ. ಆ ಕಾಲ್ಪನಿಕ ಜಗತ್ತನ್ನು ತಲುಪುವ ಧಾವಂತದಲ್ಲಿ ಅವರು ತಮ್ಮ ನಿಜವಾದ ಪ್ರಪಂಚದ ಬಂಧಗಳನ್ನೇ ಮುರಿಯಲು ಮುಂದಾಗ್ಬಿಡ್ತಾರೆ. ಸರಿ, ನಾವು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಪರಿಹಾರ. ನಮ್ಮ ನಿಜವಾದ ಸಂಪತ್ತಾದ ಮಕ್ಕಳನ್ನು ನಾವು ಹೇಗೆ ರಕ್ಷಿಸಬಹುದು? ಅವರನ್ನು ಸರಿಯಾದ ದಾರಿಯಲ್ಲಿ ಹೇಗೆ ನಡೆಸಬಹುದು? ನಾವು ಮಕ್ಕಳನ್ನು ಕೇವಲ ನಮ್ಮ ಕುಟುಂಬದ ಒಂದು ಭಾಗ ಅಂತ ಅಂದ್ಕೊಳ್ಬಾರ್ದು. ಅವರು ಈ ಇಡೀ ರಾಷ್ಟ್ರದ ಭವಿಷ್ಯ, ನಮ್ಮೆಲ್ಲರ ಅಮೂಲ್ಯವಾದ ಆಸ್ತಿ. ಈ ದೃಷ್ಟಿಕೋನದಿಂದ ನೋಡಿದಾಗ ಅವರಿಂದ ಬೆಳೆಸುವ ನಮ್ಮ ಜವಾಬ್ದಾರಿಯ ಅರಿವು ಇನ್ನಷ್ಟು ಹೆಚ್ಚಾಗತ್ತೆ. ಈ ಮಾತನ್ನು ನಾವು ಎಂದಿಗೂ ಮರೆಯಬಾರದು. ಮಕ್ಕಳು ನಮ್ಮ ರಾಷ್ಟ್ರದ ನಿಜವಾದ ಸಂಪತ್ತು. ಚಿನ್ನ, ವಜ್ರ ಅಥವಾ ಬೇರೆ ಯಾವುದೇ ಭೌತಿಕ ಆಸ್ತಿಗಿಂತಲೂ ಅವರು ಮಿಗುಲು. ಈ ಜೀವಂತ ಸಂಪತ್ತನ್ನು ಕಾಪಾಡಿಕೊಳ್ಳೋದೇ ನಮ್ಮೆಲ್ಲರ ಮೊದಲ ಆದ್ಯತೆಯಾಗಬೇಕು. ಹಾಗಾದರೆ ಪರಿಹಾರ ಏನು? ಮೊದಲನೇದಾಗಿ, ನಿರ್ಲಕ್ಷ್ಯದ ಜಾಗದಲ್ಲಿ ಪ್ರೀತಿಯನ್ನು ತುಂಬಿ. ಎರಡನೇದಾಗಿ, ಮನೆಯನ್ನು ಮಗು ಸುರಕ್ಷಿತ ಅಂತ ಭಾವಿಸುವಂತಹ ಒಂದು ಭದ್ರಕೋಟೆಯನ್ನಾಗಿ ಮಾಡಿ. ಮತ್ತು ಮೂರನೇದಾಗಿ, ಇದು ಕೇವಲ ತಂದೆ ತಾಯಿಯ ಜವಾಬ್ದಾರಿಯಲ್ಲ, ಇದು ಇಡೀ ಸಮಾಜದ ಜವಾಬ್ದಾರಿ. ನಾವೆಲ್ಲರೂ ಒಟ್ಟಾಗಿ ಒಂದು ಉತ್ತಮ ವಾತಾವರಣವನ್ನು ನಿರ್ಮಿಸಬೇಕು. ಕೊನೆಯದಾಗಿ, ಈ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೊಳ್ಳೋಣ. ನಾವು ಆರ್ಥಿಕವಾಗಿ, ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದ್ರೂ ನಮ್ಮ ಮುಂದಿನ ಪೀಳಿಗೆಯನ್ನು, ನಮ್ಮ ನಿಜವಾದ ಸಂಪತ್ತನ್ನು ಕಾಪಾಡಿಕೊಳ್ಳಲು ವಿಫಲವಾದರೆ ನಮ್ಮ ಈ ಎಲ್ಲಾ ಪ್ರಗತಿಗೆ ನಿಜವಾಗಿಯೂ ಏನಾದರೂ ಅರ್ಥ ಇದೆಯಾ? ಇದೊಂದು ಯೋಚಿಸಬೇಕಾದ ವಿಷಯ.